ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿರ್ಸಿ ಮಾರಿಕಾಂಬಾ ಜಾತ್ರೆ ನಡೀತಾ ಇದೆಯಲ್ವಾ, ದೇವರು ಯಾವ ರೀತಿ ಬಂದು ಕೂತ್ಕೊಳ್ಳುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಓಕೆನಾ? ಸ್ವಲ್ಪ ಕಾಣತ್ತೆ, ತುಂಬಾ ಕಷ್ಟಪಡ್ತಾ ಇದ್ದೀನಿ ವಿಡಿಯೋ ಮಾಡ್ಲಿಕ್ಕೆ. ಯಾಕೆ ಗೊತ್ತಾ, ಇಲ್ಲಿ ತುಂಬಾ ರಶ್ ಇದೆ. ನೋಡಿ, ನೀವೇ ನೋಡಿ, ನಾನು ತೋರಿಸ್ತೇನೆ. ಇದು ಮಾರಿಕಾಂಬಾ ದೇವಸ್ಥಾನದಿಂದ 9 ಗಂಟೆ ನಂತರ ಮಾರಿಕಾಂಬಾ ದೇವಿ ರಥದ ಮೇಲೆ ಬಂದಿದೆ. ಇದು ಅಲ್ಲಿಂದ ಬರೋ ತನಕ, ಇಲ್ಲಿ ಬರೋ ತನಕ 12 ಗಂಟೆ ಆಗಿದೆ. ನಿಧಾನವಾಗಿ ಬರ್ಬೇಕಲ್ವಾ, ಅದು ರಥದಲ್ಲಿ ಇದೆ. ಇಲ್ಲಿ ಏನ್ ಗೊತ್ತಾ, ನಮ್ಗೀಗ ದೇವ್ರದ್ದು ಕಿರೀಟ ಅಷ್ಟೇ ಕಾಣ್ತಾ ಇದೆ, ಮತ್ತೇನು ಕಾಣಲ್ಲ. ಅಷ್ಟು ರಶ್ ಇದೆ, ತುಂಬಾ ರಶ್ ಇದೆ. ನೀವೇ ನೋಡಿ, ನಿಮಗ್ ತೋರಿಸ್ತೇನೆ. ಓಕೆನಾ? ಇದು 1 ಗಂಟೆ ನಂತರ ಬಂದು ಗುಡಿಯಲ್ಲಿ ಕುತ್ಕೊಳ್ಳುತ್ತೆ, ಅಂದ್ರೆ ಜಾತ್ರಾ ಉತ್ಸವದ ಗುಡಿಯಲ್ಲಿ ಕುತ್ಕೊಳ್ಳುತ್ತೆ. ನಾವೆಲ್ಲ ವೇಟ್ ಮಾಡ್ತಾ ಇದ್ದೀವಿ. ತುಂಬಾ ರಶ್. ನಾನಿಲ್ಲಿ ಗುಡಿಯ ಹಿಂದ್ಗಡೆ ನಿಂತ್ಕೊಂಡಿದ್ದೆ. ಯಾಕೆ ಗೊತ್ತಾ, ಇಲ್ಲಿ ಸ್ವಲ್ಪ ಆದ್ರೂ ಕಾಣುತ್ತೆ ನಮ್ಗೆ. ಅದೇನಾದ್ರೂ ನಾವು ಎದುರುಗಡೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಏನು ಕಾಣಲ್ಲ, ಉಸಿರು ಕಟ್ಟೋಗತ್ತೆ, ಆ ರೀತಿ ಇದೆ. ಮತ್ತು ತುಂಬಾ ಬಿಸಿಲು ಇದೆಯಲ್ವಾ, ಹಾಗಾಗಿ ತುಂಬಾ ರಶ್ ಅಂದ್ರೆ ರಶ್. ಎಲ್ಲೆಲ್ಲೂ ಕಾಲಾಕ್ಲಿಕ್ಕಾಗಲ್ಲ, ಅಷ್ಟು ರಶ್ ಇದೆ. ಹಾಗೆ ನೀವು ನೋಡಿ, ಇಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿ ದೇವ್ರು ಬರೋ ಟೈಮಲ್ಲಿ ನಿಂತ್ಕೊಬಿಡ್ತಾರೆ. ನಿಂತ್ಕೊಂಡಾಗ ನಮ್ಗೂ ಬಂದು ವಿಡಿಯೋ ಮಾಡ್ಲಿಕ್ಕೂ ಆಗಲ್ಲ, ನೋಡ್ಲಿಕ್ಕೂ ಆಗಲ್ಲ. ಎಲ್ಲರೂ ದೂರಿಂದ ಹೀಗೆ ಸುಮ್ಮನೆ ಅದು ದೇವ್ರು ಬರೋ ರೀತಿ, ಅಂದ್ರೆ ಕಿರೀಟ ಸ್ವಲ್ಪ ನೋಡ್ಕೊಂಡು ಹೋಗ್ತೇವೆ. ದೇವ್ರು ಬರೋ ಟೈಮಲ್ಲಿ ನಮ್ಗೆ ಒಂದ್ ರೀತಿ ಖುಷಿ ಇರುತ್ತಲ್ವಾ, ಬಂತು ಬರೋ ಟೈಮ್ ಅಂತ ನಾವು ಮನೆಯಿಂದ ಹೊರಟಿ ಬಂದಿದ್ವಿ. ದೇವರನ್ನ ನಾವು ಪೂರ್ತಿ ನೋಡದೇ ಇದ್ರು ಕೂಡ ಬಂದು ಕೂತ್ ನಂತರ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡು ಹೋಗ್ಬಹುದು. ನಾನು ನಿಮಗೂ ಆದ್ರೂ ಅಷ್ಟೇ, ನಾನು ನಂತರ ನಿಮಗ್ ತುಂಬಾ ಚೆನ್ನಾಗಿ ತೋರಿಸ್ತೇನೆ. ಓಕೆನಾ? ಹೀಗೆ ನನಗೆ ಕಾಣಲ್ಲ, ನಾನು ಹೇಗ್ ತೋರಿಸ್ಲಿ ನಿಮ್ಗೆ ಅಲ್ವಾ? ತುಂಬಾ ದೂರದಲ್ಲಿ ನಾನು ಇದ್ದೇನೆ. ಹಾಗೆ ಹತ್ರದಲ್ಲೂ ಹೋಗಿ ನಾವು ವಿಡಿಯೋ ಮಾಡಿದ್ರು ಕೂಡ ಅಲ್ಲೂ ಕಾಣಲ್ಲ. ಯಾಕೆ ಗೊತ್ತಾ, ದೇವಸ್ಥಾನದ ಕಮಿಟಿಯವರು ಸುತ್ತಲೂ ಇರ್ತಾರೆ, ದೇವ್ರದ್ದು ಎದುರುಗಡೆ ಇರ್ತಾರೆ, ಡೋಲ್ ಬರ್ಸೋರು ಇರ್ತಾರೆ. ಏನು ಕಾಣಲ್ಲ ನಮ್ಗೆ. ಸ್ವಲ್ಪ ಅದು ದೇವ್ರದ್ದು ಪರದೆ ಹಾಕಿರ್ತಾರಲ್ವಾ, ಸ್ವಲ್ಪ ಜಸ್ಟ್ ಕಾಣತ್ತೆ ಅಷ್ಟೇ. ಏನ್ ಗೊತ್ತಾ, ಇಲ್ಲಿ ಮತ್ತೆ ನಾವೇನಾದ್ರೂ ವಿಡಿಯೋ ಮಾಡ್ಬೇಕು, ನೋಡ್ಬೇಕು ಅಂದಾಗ ಎಲ್ಲರೂ ಎದ್ದು ನಿಂತ್ಕೊಂಡು ವಿಡಿಯೋ ಮಾಡೋದು ನೋಡೋದು ಮಾಡ್ತಾರಲ್ವಾ, ನಮ್ಗೆ ಏನು ಕಾಣಲ್ಲ, ಅವ್ರದ್ದು ತಲೆ ಅಷ್ಟೇ ಕಾಣುತ್ತೆ. ಅದಕ್ಕೆ ನೀವು ಬೇಸರ ಮಾಡ್ಕೋಬೇಡಿ, ನಾನು ಲಾಸ್ಟ್ ನಿಮ್ಗೆ ತೋರಿಸ್ತೇನೆ ದೇವ್ರದ್ದು ಮುಖವನ್ನು, ದೇವ್ರದ್ದು ದರ್ಶನ ಮಾಡಿಸ್ತೀನಿ. ಓಕೆನಾ? ತುಂಬಾ ಚಂದ ಕಾಣತ್ತೆ ಗೊತ್ತಾ. ನಮ್ಮ ಸಿರ್ಸಿ ಮಾರಿಕಾಂಬಾ ಜಾತ್ರೆ ಅದು ಬರೋ ರೀತಿನೇ ಒಂದ್ ರೀತಿ ಖುಷಿ ಇರತ್ತೆ. ಅದು ಹೋಗತ್ತಲ್ವಾ, ಜಾತ್ರೆ ಮುಗಿಸಿದ ನಂತರ ಹೋಗತ್ತೆ, ಆವಾಗ ತುಂಬಾ ನೋವಿರತ್ತೆ ನಮಗೂ ಕೂಡ, ದೇವರಿಗೂ ಕೂಡ ತುಂಬಾ ನೋವಿರತ್ತೆ. ಅದು ಕೂಡ ನಿಮಗ್ ತೋರಿಸ್ತೇನೆ. ಓಕೆನಾ? ಇಲ್ಲಿ ಏನ್ ಗೊತ್ತಾ, ಜನರಿಗೆ ದೇವ್ರು ಬರೋ ಸಂಭ್ರಮ, ಅಂದ್ರೆ ದೇವ್ರು ಬರೋ ರೀತಿಲಿ ಸಂಭ್ರಮ, ಅದು ನೋಡ್ಬೇಕು ಅಂತೇನಿಲ್ಲ, ಅದೇ ಒಂದ್ ರೀತಿ ಖುಷಿ. 8 ದಿನ ಇರತ್ತಲ್ವಾ, ಹಾಗಾಗಿ ನೋಡಿ. ಇದು ನೀವೇ ನೋಡಿ, ಇಲ್ಲಿ ಎಲ್ರು ಯಾವ ರೀತಿ ಮಾಡ್ತಾ ಇದ್ದಾರೆ, ಎದ್ದೆದ್ದು ನಿಂತ್ಕೋತಾರೆ, ನಮ್ಗೆ ಏನು ಕಾಣಲ್ಲ, ಏನೇನು ಕಾಣಲ್ಲ. ಹಾಗೆ ಅದು ದೇವ್ರು ಇದೆಯಲ್ವಾ, ಅದು ದೇವ್ರದು ವಸ್ತು ಇದೆ. ಇದೆಲ್ಲ ಈಗ ಒಳಗೆ ತರ್ತಾ ಇದ್ದಾರೆ, ಅಂದ್ರೆ ಅದು ಎದ್ದು ಬರೋ ಟೈಮ್ ಆಯ್ತಲ್ವಾ, ಒಳಗಡೆ ತಂದು ಇಡ್ತಾ ಇದ್ದಾರೆ. ಅದ್ರದ್ದು ಬಂಗಾರ ಇರತ್ತೆ, ಒಡವೆ ಎಲ್ಲನೂ ಇರತ್ತೆ, ಅದ್ರದ್ದು ಸಾರಿ, ಅದ್ರದ್ದು ವಸ್ತು ಏನೇನಿದೆ ನೋಡಿ, ಎಲ್ಲ ಪೆಟ್ಟಿಗೆ ಎಲ್ಲ ತಂದು ಒಳಗಡೆ ಇಡ್ತಾರೆ. ಈಗ ಅದಕ್ಕೆ ಎಷ್ಟು ಬಂಗಾರ ಇದೆ ನೋಡಿ, ಅಷ್ಟು ಬಂಗಾರ ಹಾಕ್ತಾರೆ ದೇವರಿಗೆ. ಎಷ್ಟು ಚಂದ ಕಾಣುತ್ತೆ ಅಂದ್ರೆ ನಿಮಗ್ ನಾನು ತೋರಿಸ್ತೇನೆ. ಇವತ್ತು ನಾಳೆಯಿಂದ ದರ್ಶನ ಇದೆ ದೇವರಿಗೆ, ಇವತ್ತು ಹಾಗೆ ನೋಡ್ಬೋದು, ಹಾಗೆ ದೇವ್ರದ್ದು ಮುಂದೆ ಹೋಗಿ ನಾವು ನೋಡ್ಕೊಂಡು ಬರ್ಬೋದು ಅಷ್ಟೇ.
ಟೆಂಟ್ ಹಾಕತ್ತೆ ಹೆಂಗೆ ಹೇಳಿ ಇಲ್ಲಿ ನೋಡಿ ಫ್ರೆಂಡ್ಸ್, ಬಂದು ಕೂತ್ಕೊಂಡಿದೆ. ನಾನು ನಿಮಗೆ ತೋರಿಸಿದ್ನಲ್ವಾ, ಅದೇ ರೀತಿ ಹಾಗೆ ಏನು ಕಾಣಲ್ಲ ಅಲ್ಲಿ. ಈಗ ಇಲ್ಲಿ ಬಂದು ಕೂತ್ಕೊಂಡಿದೆ. ಆದ್ರೆ ಈಗ ಸಂಜೆ ಸಾಯಂಕಾಲ ಎದುರುಗಡೆ ಹೋಗಿ ನೋಡ್ಬೋದು. ಹಾಗೆ ನಾವು ನೋಡ್ಬೋದು. ಯಾವುದೇ ರೀತಿಯ ಪೂಜೆ ಇದೆಲ್ಲ ಇಲ್ಲ. ನಾವು ದರ್ಶನ ಹೀಗೆ ನೋಡ್ಕೊಂಡು ಬರ್ಬೋದು ಅಷ್ಟೇ. ಇವತ್ತು ನಾಳೆ ಬೆಳಿಗ್ಗೆನೆ 5 ಗಂಟೆಯಿಂದ, ಬೆಳಿಗ್ಗಿನ ಜಾವ 5 ಗಂಟೆಯಿಂದ ಹಣ್ಣು ಕಾಯಿ ಎಲ್ಲ ಸೇವೆ ಇದೆ. ಓಕೆನಾ? ತುಂಬಾ ಚೆನ್ನಾಗಿದೆ ನೋಡಿ. ದೇವಿ ಅದು ಪರ್ದೆ ಹಾಕಿ ಇಟ್ಟಿದ್ದಾರೆ, ಅದು ತೆಗೆಯಲ್ಲ. ನಾಳೆ ದರ್ಶನದ ಟೈಮಲ್ಲಿ, ಪೂಜೆ ಟೈಮಲ್ಲಿ ಪರದೆಯನ್ನು ತೆಗೆದು ಪೂಜೆ ಮಾಡಿ ದರ್ಶನ ಮಾಡೋದು ಅಷ್ಟೇ. ನೋಡಿದ್ರೆಲ್ಲ ತುಂಬಾನೇ ಖುಷಿ ಆಗತ್ತಲ್ವಾ. ದೇವರು ಎತ್ತರದ ಮೇಲೆ ಇರುತ್ತೆ. ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೇನೆ ಅದ್ರದ್ದು ಪೂಜೆ ಟೈಮಲ್ಲಿ, ಪೂಜೆ ಆದ ನಂತರ ಎಲ್ಲ ಹೇಗಿರುತ್ತೆ ಅನ್ನೋದು. ಓಕೆನಾ? ಇದು ಜಸ್ಟ್ ಬಂದು ಕುಂತ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ಎಷ್ಟು ಖುಷಿ ಆಗತ್ತೆ. ಒಂದ್ಸಲ ತುಂಬಾ ರಶ್ ಆಯ್ತು, ನಂತರ ಏನಾಯ್ತು ಗೊತ್ತಾ, ಎಲ್ರು ದೇವರನ್ನ ನೋಡ್ಕೊಂಡು ಹೊರಟು ಹೋದ್ರು. ಇಲ್ಲಿ ಹತ್ರ ಅಷ್ಟೇನು ರಶ್ ಇಲ್ಲ. ಈಗ ನಾವು ನೋಡ್ಕೊಂಡು ಮನೆಗೆ ಬರ್ತಾ ಇದೀವಿ. ಈಗ ಹೋಗ್ತೀವಿ ಈಗ. ಯಾಕಂದ್ರೆ ಈಗ 1:10 ಆಗೋಯ್ತು. ಅದ್ರದ್ದು ಟೈಮಿಗೆ ಬಂದು ಕುತ್ಕೊಂತಲ್ವಾ, ನಾವು ನೋಡ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೇ ಸಾಯಂಕಾಲ ಬರ್ಬೋದು. 6 ಗಂಟೆ ನಂತರ ಬಂದು ದೇವರನ್ನ ನಾವು ನೋಡ್ಕೊಂಡು ಹೋಗ್ಬೋದು. ಹಾಗೆ ಸ್ವಲ್ಪ ಎದುರುಗಡೆಯಿಂದನೂ ನೋಡ್ಲಿಕ್ಕೆ ಬಿಡ್ತಾರೆ, ದೇವ್ರು ನೋಡ್ಕೊಂಡು ಹೋಗ್ಲಿಕ್ಕೆ ಬಿಡ್ತಾರೆ. ನಾಳೆ ರಶ್ ಇರುತ್ತೆ. ನಾಳೆ ಹಣ್ಣು ಕಾಯಿ ಎಲ್ಲ ಇರತ್ತಲ್ವಾ, ಹಣ್ಣು ಕಾಯಿ ಜನ ಉಡಿ ತುಂಬೋದು, ಸೇವೆ ಇರುತ್ತೆ. ಪ್ರತಿಯೊಂದು ಸೇವೆನೂ ಇರುತ್ತೆ. ಸ್ಟಾರ್ಟ್ ನೀವು ಏನಾದ್ರೂ ಹರಕೆ ಏನಾದ್ರೂ ಹೊತ್ಕೊಂಡಿದ್ರೆ ಇಲ್ಲಿ ಕಮಿಟಿ ಅವ್ರ ಹತ್ರ ಮೊದ್ಲೇ ನೀವು ಕೇಳ್ಕೊಂಡು ಚೀಟಿ ಎಲ್ಲ ಮಾಡ್ಕೊಂಡು ಇರ್ಬೇಕಾಗತ್ತೆ. ಏನಾದ್ರೂ ದೊಡ್ಡ ಹರಕೆ ಎಲ್ಲ ಹೊತ್ಕೊಂಡಿದ್ರೆ ಮೊದ್ಲೇ ಬಂದು, 1 ತಿಂಗಳ ಮೊದ್ಲೇ ಬಂದು ಚೀಟಿ ಮಾಡಿ ಎಲ್ಲ ಆ ರೀತಿ ಎಲ್ಲ ವ್ಯವಸ್ಥೆ ಇದೆ. ತುಂಬಾ ಸೇವೆ ನಡೆಯುತ್ತೆ ಇಲ್ಲಿ. ತುಂಬಾನೇ ಸೇವೆ ನಡೆಯುತ್ತೆ. ದೇವರಿಗೆ ಹರಕೆ ಕಟ್ಕೊಳ್ತಾರಲ್ವಾ, ಅದೆಲ್ಲ ನಡೆಯುತ್ತೆ. ತುಂಬಾ ಒಂದೊಂದು ರೀತಿ, ಒಂದೊಂದು ಸಲ ಒಂದೊಂದು ರೀತಿ ಹೀಗೆಲ್ಲ ಇರುತ್ತೆ. ಅಂದ್ರೆ ಸೊಪ್ಪಿನ ಉಡಿಗೆ ತುಂಬೋದು, ಕೋಳಿ ಬಿಡೋದು, ಪ್ರತಿಯೊಂದು ತುಂಬಾನೇ ಇದೆ, ಸೇವೆಗಳಿವೆ. ಅದು ಕಮಿಟಿಯಲ್ಲಿ ನೀವು ಚೀಟಿ ತಗೋಬೇಕು, ಡೇಟ್ ಅನ್ನ ತಗೋಬೇಕಾಗತ್ತೆ. ತುಂಬಾನೇ ಖುಷಿ ಆಗತ್ತೆ ಗೊತ್ತಾ, ನಮ್ಮ ಸಿರ್ಸಿ ಮಾರಿಕಾಂಬಾ ಜಾತ್ರೆ. ನಾನು ಇವತ್ತು ಹೋಗಲ್ಲ, ಇವತ್ತು ಸಂಜೆ ಹೋಗಲ್ಲ, ನಾಳೆ ಹೋಗ್ತೀನಿ. ನಾನು ನಿಮ್ಗೆ ತೋರಿಸ್ತೀನಿ ದರ್ಶನ, ಅಂದ್ರೆ ಪೂಜೆಲೆ ಇರೋ ಟೈಮಲ್ಲಿ ದೇವ್ರು ಯಾವ ರೀತಿ ಕಾಣುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.